ದಂಪತಿಗಳು ಪವರ್ಡ್ ಬೈ ಆಚಿ ಸಾಂಬಾರ್ ಪುಡಿ ಮತ್ತು ಡೆನ್ವರ್ ಡಿಯೋಡ್ರೆಂಟ್, ದ ರಿಯಲ್ ಸೆಂಟ್ ಆಫ್ ಸಕ್ಸಸ್. ನಾವಿವತ್ತು ಬೇಂದ್ರೆ ಅಜ್ಜ ಅವರ ತವರೂರು ಧಾರವಾಡದಲ್ಲಿದ್ದೀವ್ರಿ. ಮೊದಲನೇ ಜೋಡಿಯನ್ನ ವೇದಿಕೆ ಮೇಲೆ ಕರೆದು ಬಿಡೋಣ. ನಮ್ಮ ಮೊದಲನೇ ಜೋಡಿ ಅನನ್ಯ ಹಾಗೂ ರಾಹುಲ್. ಓಕೆ, ಈಗ ನಮ್ಮ ಎರಡನೇ ಜೋಡಿಯನ್ನ ಕರೆಯುವಂತ ಸಮಯ. ಎರಡನೇ ಜೋಡಿ ನಾಗರತ್ನ ಹಾಗೂ ಸಾಯಿನಾಥ್. ಈಗ ನಮ್ಮ ಮೂರನೇ ಜೋಡಿಯನ್ನ ಕರೆಯುವಂತ ಸಮಯ. ನಮ್ಮ ಮೂರನೇ ಜೋಡಿ ಉಮಾ ಬಸವರಾಜ್. ನಾವಿಂಗೆ ಕರೆಯೋಣ, ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ಬರ್ಲಿ ನಮ್ಮ ನಾಲ್ಕನೇ ಜೋಡಿ ನಿಖಿತಾ ಮತ್ತು ಸೂರಜ್. ಓಕೆ, ಫುಲ್ ಜೋಶ್ ಅಲ್ಲಿ 4 ಜೋಡಿಗಳು ವೇದಿಕೆ ಮೇಲೆ ಬಂದಾಗಿದೆ. ಈಗ ಎಲ್ಲಾ ಜೋಡಿಗಳ ಕಿರು ಪರಿಚಯವನ್ನ ಮಾಡ್ಕೊಳ್ಳುವಂತ ಸಮಯ. ಮೊದಲನೇದಾಗಿ ಸಿಕ್ಕಾಪಟ್ಟೆ ಜೋಶ್ ಅಲ್ಲಿ ಬಂದಂತ ಅನನ್ಯ ಹಾಗೂ ರಾಹುಲ್ ಅವರೇ. ನನ್ನ ಹೆಸರು ರಾಹುಲ್ ಗೀತೆ ಅಂತ. ಮತ್ತೆ ನಮ್ದು ಡಾನ್ಸ್ ಮತ್ತು ಫಿಟ್ನೆಸ್ ಸ್ಟುಡಿಯೋ ಇದೆ ಧಾರವಾಡನಲ್ಲಿ. ಈ ರೇಂಜಿಗೆ ಸ್ಟೆಪ್ ಬಂತು ಅಂದ್ರೆ ಅನ್ಕೊಂಡು. ಎಲ್ರಿಗೂ ನಮಸ್ಕಾರ, ನಾನು ಅನನ್ಯ ರಾಹುಲ್ ಗೀತೆ. ನಾನು ಡಾನ್ಸರು. ನಾವಿಬ್ರು ಸೇರ್ಕೊಂಡು ಡಾನ್ಸ್ ಮತ್ತೆ ಫಿಟ್ನೆಸ್ ಸ್ಟುಡಿಯೋ ನಡೆಸ್ತೀವಿ. ಸೂಪರ್, ಇಬ್ರು ಅಷ್ಟೇ ಫಿಟ್ ಆಗಿದ್ದೀರಾ. Thank you. ತುಂಬಾ ಚೆನ್ನಾಗಿದ್ದೀರಾ. ಸೂಪರ್ ಜೋಡಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಈಗ 3 ತಿಂಗಳು ಆಯ್ತು. 3ನೇ ಆನಿವರ್ಸರಿ, 3 ತಿಂಗಳ ಆನಿವರ್ಸರಿ ನಮ್ದು. ಥರ್ಡ್ ಮಂತ್ ಆನಿವರ್ಸರಿ ಇವತ್ತು. ಇವತ್ತು 3ನೇ ತಿಂಗಳ ವೆಡ್ಡಿಂಗ್ ಆನಿವರ್ಸರಿ. ತಿಂಗಳದು 3ನೇ ತಿಂಗಳು. ಅದೇ ಸರ್, 3ನೇ ಅದು ತಿಂಗಳು. ಸರ್ ಮರೆತ್ ಬಿಟ್ರೆ ಮತ್ತೆ ಕಷ್ಟ ಆಗತ್ತೆ ನಮ್ಗೆ. ಓಕೆ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ನೆಕ್ಸ್ಟ್ ಜೋಡಿ ಸರ್, ನನ್ನ ಹೆಸರು ಸಾಯಿನಾಥ್ ಹುಟಿ ಅಂತ. ನಾನು SBI ಅಲ್ಲಿ ವರ್ಕ್ ಮಾಡ್ತೀನಿ, ಏಜೆನ್ಸಿ ಥ್ರೂ ಅಲ್ಲಿ. ಸೊ ನಾವು ಇಬ್ರು ಮದುವೆ ಆಗಿ 14 ವರ್ಷ ಆಯ್ತು ಇವಾಗ. ಇನ್ನು ನವ ಜೋಡಿಗಳ ತರಾನೇ ಇದ್ದೀರಾ. ಥ್ಯಾಂಕ್ ಯು. ಅಯ್ಯೋ, ಖುಷಿ ಆಗ್ಬಿಡ್ತಾವ ಅವರಿಗೆ. ನಾನು ನಾಗರತ್ನ ಸೈನಾಥ್ ಹುಟಿ ಅಂತ. ನಾನು KMC RI ಕಂಪ್ಯೂಟರ್ ಆಪರೇಟರ್ ಅಂತ ಜಾಬ್ ಮಾಡ್ತೀನಿ. ಲವ್ ಅರೇಂಜ್ ಲವ್. ಅರೇಂಜ್ ಕಮ್ ಲವ್ ಎಲ್ಲರೂ ಆಗುತ್ತೆ. ಅರೇಂಜ್ ಆದ್ಮೇಲೆ ಲವ್ ಮಾಡ್ಲೇಬೇಕು. ನಮ್ ಫಾದರ್ ನಾವು ಇದ್ರಲ್ಲ, ಸೊ ಇವರು ನಮ್ಮ ಅತ್ತಿ ಮಗಳೇನ ಮಾಡ್ಕೊಂಡಿದ್ರು. ಸೊ ಆ ಟೈಮಲ್ಲಿ ಏನಾಗಿತ್ತು ಅಂದ್ರೆ, ನಮ್ಮ ಅತ್ತಿಯವರಿಗೆ ಹೆಣ್ಮಕ್ಳು ಹೆಚ್ಚಿಗೆ ಹೊಡ್ತಾ ಇದ್ರು. ಆ ಟೈಮಲ್ಲಿ ನಮ್ಮ ಫಾದರ್ ಏನ್ ಮಾಡಿದ್ರು, ನೀ ಚಿಂತೆ ಮಾಡಬೇಡ, ನನ್ನ ಮಗಂಗೆ ನಿನ್ ಮಗಳಿಗೆ ತಗೋತೀನ ಅಂತ ಹೇಳಿ ನಮ್ಮ ಫಾದರ್ ಅವಾಗೇ ಡಿಸೈಡ್ ಮಾಡಿದ್ದು. ಇಲ್ಲಿ ತನಕ ನಾವೇ ಹಾಗೇ ಇದ್ದೀವಿ. ಸೂಪರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎನರ್ಜೆಟಿಕ್ ಜೋಡಿ. ನನ್ನ ಹೆಸರು ಹೇಳಿ ಸರ್. ನನ್ನ ಹೆಸರು ಬಸವರಾಜ್ ಅಂತೇಳಿ. ನಾನೊಬ್ಬ ರಿಸರ್ಚರ್, ಪಾಪ್ಯುಲೇಷನ್ ರಿಸರ್ಚ್ ಸೆಂಟರ್, ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್, ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ರಿಸರ್ಚರ್ ಇದ್ದೇನೆ. 18 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನನ್ನ ರಿಸರ್ಚ್ ಫೀಲ್ಡ್ ನಲ್ಲಿ. ನಾನು ಉಮಾ ಅನ್ನುವಂತ ಒಂದು ಮಹಿಳೆಯನ್ನ ನಾನು ಇಚ್ಚಿ ಮೆಚ್ಚಿ ಮದುವೆ ಆಗಿದ್ದೀನಿ. ಈ ತರ ಇಂಟ್ರೊಡಕ್ಷನ್ ನಾವೆಲ್ಲೂ ಈಗೆಲ್ಲ ನೆನ್ನೆ ಅದೇ ಈ ಮಹಿಳೆನ ಸಿಕ್ಕಿದ್ರು, ಪರಿಚಯ ಆಯ್ತು, ಇಷ್ಟ ಆಯ್ತು, ಮದುವೆ ಅದೇ. 1.5 ವರ್ಷ ನಾವು ಇಬ್ರು ಪ್ರೀತಿಸಿ ಮದುವೆ ಆದವರು. ರಿಸರ್ಚ್ ಮಾಡೋ ಟೀಮ್ ಅಲ್ಲಿ ಇರ್ಬೋದು, ಅಥವಾ ಅವರು ಸರ್ ಆ ಒಂದು ಲೆವೆಲ್ ಅಲ್ಲಿ ಇರ್ಬೋದು. ಇರ್ಲಿಲ್ಲ ಸರ್. ನಾನು ರಿಸರ್ಚ್ ಮೇಡಮ್ ಇಂಪ್ಲಿಮೆಂಟೇಷನ್ ಇಂಪ್ಲಿಮೆಂಟೇಷನ್ ಅಲ್ಲಿ ಇದ್ಕೊಂಡು ಮೇಡಮ್ ನನ್ನ ಲವ್ ಮಾಡಿ ಇಂಪ್ಲಿಮೆಂಟ್ ಮಾಡಿ ಮದುವೆನೂ ಮಾಡಿ ರಿಸರ್ಚ್ ಮಾಡಿ ಏನೋ ಒಂದು ಮಾಡ್ತಿದ್ದೀರಾ ಸರ್. ರಿಸರ್ಚ್ ಮಾಡಿದಕ್ಕೋಸ್ಕರ 2 ಮುದ್ದಾದ ಮಕ್ಕಳಿವೆ. ರಿಸರ್ಚ್ ಮಾಡಿದಕ್ಕೆ ಇಂಪ್ಲಿಮೆಂಟೇಷನ್ಗೆ 2 ಮುದ್ದಾದ. ರಿಸರ್ಚ್ ಮಾಡಿದ್ರೆ ಎಲ್ಲಿ ಮಕ್ಕಳಾಯ್ತವೆ ಸರ್?
Okay. ಇದನ್ನ ಒಂದ್ ಸ್ವಲ್ಪ ನೀವು ಗೂಗಲ್ ಮಾಡಿದ್ರೆ ಅರ್ಥ ಆಗತ್ತೆ. ಬೇಡ ಸರ್, ನಂಗೆ ಅದು ಗೊತ್ತಾಗೋದಿಲ್ಲ ಸರ್. ರಿಸರ್ಚ್ ಅಂತ ಬರೆಯಕ್ ಹೋಗ್ಬಿಟ್ಟು ಇನ್ನೇನೋ ಬರೆದು ನಾನು, ಅದಕ್ಕೆ ನಾನೇನು ಮಾಡಕ್ಕೋಗಲ್ಲ. ಸರ್ಚ್ ಮಾಡಿ, ಸರ್ಚ್ ಮಾಡಿ. ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆಲ್ಕಮ್. ಈಗ ನಮ್ಮ ಮುಂದಿನ ಜೋಡಿಯನ್ನ ಪರಿಚಯ ಮಾಡ್ಕೊಳ್ಳುವಂತ ಸಮಯ. ಸರ್ ನಿಮ್ ಪರಿಚಯ. ನಾನು ಸೂರಜ್ ಅಂತ, ಅವರು ನನ್ನ ವೈಫ್ ನಿಖಿತಾ ಅಂತ. ಆಕ್ಚುಲಿ ನಾ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ಸೋರ್ಸಿಂಗ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದೇನೆ. ಫ್ರಮ್ ಪಾಸ್ಟ್ 7 years ಐ ಆಮ್ ವರ್ಕಿಂಗ್. ಆಮೇಲೆ ನಮ್ಮ ಮದುವೆ ಆಗಿ 2.5 years ಆಯ್ತು. ಓಕೆ ಮೇಡಮ್, ನಿಮ್ಮ ಪರಿಚಯ. ನನ್ನ ಹೆಸರು ನಿಖಿತಾ ಸೂರಜ್, ಹೌಸ್ ವೈಫ್. ಓಕೆ, 4 ಜೋಡಿಗಳು ಬಂದಾಗಿದೆ. ತಡನೆ ಬೇಡ, ಮೊದಲನೇ ಸುತ್ತನ್ನ ಶುರು ಮಾಡೋಣ. ನಮ್ಮ ಮೊದಲನೇ ಸುತ್ತು ಉಳಿದವರು ಕಂಡಂತೆ. ಓಕೆ, ತಡ ಮಾಡೋದು ಬೇಡ. ಅಧ್ಯಕ್ಷರೇ, ಮೊದಲನೇ ಪ್ರಶ್ನೆ ಬರ್ಲಿ. ಹುಡುಗ ಹುಡುಗಿ ಮೊದಲ ಭೇಟಿಯಲ್ಲಿ ಸಾಮಾನ್ಯವಾಗಿ ಯಾವ ವಿಷಯದ ಬಗ್ಗೆ ಮಾತನಾಡಿಕೊಳ್ತಾರೆ? ಅಧ್ಯಕ್ಷರೇ, ಆಪ್ಷನ್ಸ್ ಪ್ಲೀಸ್. ನಿಮಗ್ ನಾನ್ ಇಷ್ಟ ಆಗಿದ್ದೀನಾ? ವೀಕೆಂಡ್ ನಲ್ಲೂ ವರ್ಕ್ ಮಾಡ್ತೀರಾ? ನಮ್ಮ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೋತೀರಾ? ಈ ಹಿಂದೆ ಯಾರನ್ನಾದ್ರೂ ಇಷ್ಟಪಟ್ಟಿದ್ರಾ? ವೆರಿ ಇಂಪಾರ್ಟೆಂಟ್. ಓಕೆ, ನಮ್ಮ ಮೊದಲನೇ ಜೋಡಿ ಅನನ್ಯ ರಾಹುಲ್ ಅವರೇ. ಫಸ್ಟ್ ಒಂದೇ ಆಪ್ಷನ್. ನಿಮಗೆ ನಾನು ಇಷ್ಟ ಆಗಿದ್ದೀನಾ? ಫಸ್ಟ್ ಮೀಟಿಂಗ್ ಅಲ್ಲಿ ಕೇಳದೆ ಅದು. Yes. ನೀವ್ ಹಂಗೆ ಕೇಳಿದ್ರಾ? ನಮ್ದು ಲವ್ ಕಮ್ ಅರೇಂಜ್ ಆಗಿತ್ತು. ಫಸ್ಟ್ ಲವ್ ಮಾಡ್ಕೊಬಿಟ್ಟು ಆಮೇಲೆ ಪ್ರಪೋಸ್ ಮಾಡಿಲ್ಲ. ಪ್ರಪೋಸ್ ಮಾಡಿದ್ಮೇಲೆ ಇಲ್ಲ, ಲವ್ ಆಗಿತ್ತು. ಯಾಕಂದ್ರೆ ಐ ಲವ್ ಯು ಅಂತ ಹೇಳಿದ್ಮೇಲೆ ಅವರು ಈಗ ನಿಮಗೆ ಭೇಟಿ ಆಗಿತ್ತು, ಮಾಡಿದ್ದು. ಅವ್ರಿಗೆ ಆಗಿದ್ಯೋ ಇಲ್ವೋ ತಿಳ್ಕೊಬೇಕಿತ್ತು. ಅವಾಗ ನಾವು ಅದು ಅವ್ರಿಗೆ ಪ್ರಪೋಸ್ ಮಾಡುವಾಗ ಕೇಳಿತ್ತು. ಒಂದೇ ಸರ್ತಿ ಅಟ್ ಅ ಸ್ಟ್ರೆಚ್. ಮದ್ವೆನೂ ಅಲ್ಲೇ ತಲೆ ಕಟ್ಬಿಟ್ರು ಒಂದೆಟ್ಗೆ. ಸ್ಟ್ರೆಚ್ ಅಲ್ಲಿ ಎಲ್ಲ ಮುಗಿದು ಇರ್ಲಿಲ್ವಲ್ಲ ಅಲ್ಲಿ. ಅಂದ್ರೆ ಆ ವಿಡಿಯೋ ಕಾಲಲ್ಲಿ ಎಲ್ಲರೂ ಆನ್ಲೈನ್ ತಗೋಬಿಟ್ಟು ನೋಡಿ, ಇಲ್ಲಿ ಒಂದೇ ಸ್ಟ್ರೆಚ್ ಅಲ್ಲಿ ಎಲ್ಲ ಆಗೋಯ್ತು ಅಂದ್ರೆ ಮುಗಿದೋದು. ಓಕೆ, ಆ ಆನ್ಸರ್ ಲಾಕ್ ಮಾಡೋದಾ? ಫಸ್ಟ್ ಆನ್ಸರ್. ನಾನ್ ನಿಂಗೆ ಇಷ್ಟ ಆದ್ನ. Yes. ಓಕೆ, ಎರಡನೇ ಜೋಡಿ ಸರ್ ನಮ್ದು ಫಸ್ಟೇ ಇದೆ. ಮೊದಲನೇದೇ. ನಿಮಗೆ ನಾನು ಇಷ್ಟ ಆಗಿದ್ದೀನ. ನೋಡೋಣ. ಸಾಮಾನ್ಯವಾಗಿ ಹುಡುಗ ಹುಡುಗಿ ಮೊದಲು ಭೇಟಿ ಆದಾಗ ಹೇಳೋದೊಂದು ಮಾತೇನಂದ್ರೆ, ನಿಮಗೆ ನಾನು ಇಷ್ಟ ಆಗಿದ್ದೀನಾ ಅಂತ. ಅದೇ ನಾನು ಹೇಳ್ತೀನಿ ಅಂದ್ರೆ ಮುಗಿದೋಯ್ತಲ್ಲ. ನೀವು ಅದೇ ಅಂತ ಒಪ್ಕೊಂಡಿದ್ದೀರಾ? ಸಾಮಾನ್ಯವಾಗಿ ನಿಮಗೂ ಅದೇ ಉತ್ತರ ಅಂತ ಅನ್ಸ್ತಾ ಇದೆ. ಈ ಹಿಂದೆ ಯಾರನ್ನಾರು ಇಷ್ಟಪಟ್ಟಿದ್ದೀರಾ ಅಂತ ಕೇಳ್ಬೋದಲ್ವ ಸರ್? ಅದು ಆಮೇಲೆ ಆಗತ್ತೆ ಸರ್, ಫಸ್ಟ್ ಕೇಳೋದು ಅದೇ. ಧನ್ಯವಾದಗಳು ಸರ್. ಮುಂದಿನ ಜೋಡಿ. ಫಸ್ಟ್ ಒನ್. ಯಾಕಂದ್ರೆ ನನಗೆ ಇವ್ರು ಬಂದ್ ಫಸ್ಟ್ ನೋಡಿದಾಗೆ ನಾನ್ ನಿನಗೆ ಇಷ್ಟ ಆಗಿದ್ದೀನ. 4 ಜನನು ಸೇಮ್ ಆನ್ಸರ್ ಕೊಟ್ಟಿದ್ದಾರೆ. ಓಕೆ ಅಧ್ಯಕ್ಷರೇ, ಸರಿಯಾದ ಉತ್ತರನ ಆರ್ಡರ್ ವೈಸ್ ತೋರಿಸ್ಬಿಡಿ. ಈ ಹಿಂದೆ ಯಾರನ್ನಾದ್ರೂ ಇಷ್ಟಪಟ್ಟಿದ್ರಾ? ಇದು ಟಾಪ್ 1 ಉತ್ತರ. ನಿಮಗೆ ನಾನು ಇಷ್ಟ ಆಗಿದ್ದೀನಾ ಅನ್ನೋದು ಟಾಪ್ 2 ಉತ್ತರ. ವೀಕೆಂಡ್ ನಲ್ಲೂ ವರ್ಕ್ ಮಾಡ್ತೀರಾ ಅನ್ನೋದು ಟಾಪ್ 3. ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋತೀರಾ ಅನ್ನೋದು ಟಾಪ್ 4 ಉತ್ತರ. ಸೊ 4 ದಂಪತಿಗಳಿಗೂ ಸಿಗ್ತಾ ಇರುವಂತ ಅಂಕ ತಲಾ 75 ಅಂಕಗಳು. ಮುಂದಿನ ಪ್ರಶ್ನೆಗೆ ಹೋಗುವಂತ ಸಮಯ. ಅಧ್ಯಕ್ಷರೇ, ಮುಂದಿನ ಪ್ರಶ್ನೆ. ನವದಂಪತಿಗಳು ಮೊದಲು ಮಾಡುವ ಪ್ಲಾನ್ಗಳು ಏನು? ಅಧ್ಯಕ್ಷರೇ, ಇಂಥ ಕ್ವೆಶನ್ಸ್ ಎಲ್ಲ ಯಾಕೆ ಕೇಳ್ತೀರಾ? ಯಾಕಂದ್ರೆ ಇಲ್ಲಿ ನವದಂಪತಿಗಳು ಬಂದವರಲ್ಲ, 3 ತಿಂಗಳು ವೆಡ್ಡಿಂಗ್ ಆನಿವರ್ಸರಿ. ಆಯ್ತು, ಆಪ್ಷನ್ಸ್ ಪ್ಲೀಸ್. ಹನಿಮೂನ್ಗೆ ಹೋಗಬೇಕಾ ಬೇಡವಾ? ಬೇರೆ ಮನೆ ಮಾಡ್ಬೇಕಾ ಬೇಡವಾ? ಸದ್ಯಕ್ಕೆ ಮಕ್ಕಳು ಬೇಕಾ? ಖರ್ಚು ವೆಚ್ಚ ಹೇಗೆ ಬ್ಯಾಲೆನ್ಸ್ ಮಾಡೋದು? ಸಖತ್ತಾಗಿದಾವೆ ಉತ್ತರಗಳು. ಓಕೆ, ನಾಗರತ್ನ ಸಾಯಿನಾಥ್ ಅವರೇ, ನಿಮ್ಮಿಂದ ಶುರು ಮಾಡೋಣ. ಸದ್ಯಕ್ಕೆ ಮಕ್ಕಳು ಬೇಕಾ? ಸದ್ಯಕ್ಕೆ ಮಕ್ಕಳು ಬೇಕಾ ಅಂತ ನವ ದಂಪತಿಗಳು ಮೊದಲು ಮಾಡುವ ಪ್ಲಾನ್ಗಳು. ಮದುವೆ ಆದ ಹೊಸರಲ್ಲಿ ದಂಪತಿಗಳೇನೆ ಇದ್ರ ಬಗ್ಗೆ ಮಾತಾಡ್ತಾರೆ ಅಂತ. ಲಾಕಾ? ಎಸ್ ಸರ್. ಬಸವರಾಜ್ ದಂಪತಿ. ಮದುವೆ ಆದ ಬಳಿಕ ಏನ್ ಮಾಡ್ಬೇಕಂದ್ರೆ ಹನಿಮೂನಿಗೆ ಹೋಗ್ಬೇಕನ್ನುವಂತ ಪ್ಲಾನ್. ಮೇಡಮ್ ಓಕೆನಾ? ಯಾಕಂದ್ರೆ ಅವರೇ ಹೇಳ್ತಾರೆ, ನೀವೊಂದ್ಸಲ ಹೇಳಿ, ನೀವು ಮಾತಾಡಿ. ಎಸ್ ಸರ್, ಫಸ್ಟ್ ಒನ್. ಹನಿಮೂನಿಗೆ ಹೋಗ್ಬೇಕಾ ಬೇಡವಾ ಅಂತ ಪ್ಲಾನ್ ಮಾಡ್ತಾರೆ ಅಂತ. ಅದೇ Fix ಆ? ಲಾಕ್. ಸೂರಜ್ ದಂಪತಿ. ಆಪ್ಷನ್ 4. ಆಪ್ಷನ್ 4 ಏನು? ಖರ್ಚು ವೆಚ್ಚ. ಖರ್ಚು ವೆಚ್ಚ, ಬ್ಯಾಲೆನ್ಸ್ ಮಾಡೋದು. ಬ್ಯಾಲೆನ್ಸ್ ಮಾಡೋದು ಹೇಗೆ? ಅದು ತುಂಬಾ ಇಂಪಾರ್ಟೆಂಟ್, ತುಂಬಾ ವೆರಿ important. ವೆರಿ ಇಂಪಾರ್ಟೆಂಟ್. ಓಕೆ, ಫಿಕ್ಸ್ ಅದು. ಫಿಕ್ಸ್ ಖರ್ಚು. ಅನನ್ಯ ರಾಹುಲ್ ಅವರೇ. ಎಸ್, ಆಪ್ಷನ್ 3. ಆಪ್ಷನ್ 3 ಹನಿಮೂನ್ ಅಲ್ಲ, ಮಕ್ಕಳು ಬೇಕಾ ಅಂತ ಮಕ್ಕಳು ಬೇಕಾ ಬೇಡವಾ? ಅವ್ರದ್ದು ನಿಮ್ದು ಒಂದೇ, ಸೇಮ್ Yes. ಸೇಮ್. ಓಕೆ, ನೋಡೋಣ, ತಡ ಮಾಡೋದ್ ಬೇಡ. ಅಧ್ಯಕ್ಷರೇ, ಉತ್ತರಗಳನ್ನ ಆರ್ಡರ್ ವೈಸ್ ತೋರಿಸ್ಬಿಡಿ. ಬೇರೆ ಮನೆ ಮಾಡ್ಬೇಕಾ ಬೇಡವಾ ಅನ್ನೋದು ಟಾಪ್ 1 ಉತ್ತರ. ಹನಿಮೂನ್ಗೆ ಹೋಗ್ಬೇಕಾ ಬೇಡವಾ ಅನ್ನೋದು ಟಾಪ್ 2 ಉತ್ತರ. ಖರ್ಚು ವೆಚ್ಚ ಹೇಗೆ ಬ್ಯಾಲೆನ್ಸ್ ಮಾಡೋದು ಅನ್ನೋದು 3ನೇ ಉತ್ತರ. ಸದ್ಯಕ್ಕೆ ಮಕ್ಳು ಬೇಕಾ ಅನ್ನೋದು 4ನೇ ಉತ್ತರ. ಮದ್ವೆ ಆದ್ಮೇಲೆ ಫಸ್ಟ್
ಮನೆ ಬಗ್ಗೆ, ಒಂದು ಸೂರಿನ ಬಗ್ಗೆ, ಇಲ್ಲಿರ್ಬೇಕಾ, ಇನ್ಲಾಸ್ ಜೊತೆ ಇರ್ಬೇಕಾ, ಹೊರಗಡೆ ಇರ್ಬೇಕಾ, ಇದೆಲ್ಲ ಯೋಚನೆ ಮಾಡ್ತಾರೆ ಅನ್ನೋದು ಬಹುತೇಕ ಜನರ ಉತ್ತರ. ಓಕೆ ಅಧ್ಯಕ್ಷ, ಈಗ ಯಾವ್ಯಾವ ದಂಪತಿಗಳಿಗೆ ಎಷ್ಟೆಷ್ಟು ಅಂಕ ಬಂದಿದೆ ಅಂತ ತಿಳ್ಕೊಳ್ಳುವಂತ ಸಮಯ. ಅನನ್ಯ ರಾಹುಲ್ ಅವ್ರಿಗೆ ಸಿಗ್ತಾ ಇದೆ 25 ಅಂಕಗಳು. ನಾಗರತ್ನ ಸಾಯಿನಾಥ್ ಅವ್ರಿಗೆ ಸಿಗ್ತಾ ಇದೆ 25 ಅಂಕಗಳು. ಉಮಾ ಬಸವರಾಜ್ ಅವರಿಗೆ ಸಿಗ್ತದೆ ಎಷ್ಟು ಸರ್? 75 ಅಂಕಗಳು. ಹಾಗೂ ನಿಖಿತಾ ಸೂರಜ್ ದಂಪತಿಗೆ ಸಿಗ್ತಾ ಇದೆ 50 ಅಂಕಗಳು. ಅಧ್ಯಕ್ಷರೇ, ಬರ್ಲಿ ಮುಂದಿನ ಪ್ರಶ್ನೆ. ಗಂಡ ಹೆಂಡತಿಯನ್ನ ಯಾಮಾರ್ಸೋದಕ್ಕೆ ಸಾಮಾನ್ಯವಾಗಿ ಹೇಳುವ ಸುಳ್ಳುಗಳು. ಅಧ್ಯಕ್ಷರೇ, ಆಪ್ಷನ್ಸ್ ಪ್ಲೀಸ್. ತುಂಬಾ ಚೆನ್ನಾಗಿ ಕಾಣಿಸ್ತಿದೀಯಾ, ಅಡುಗೆ ತುಂಬಾ ಚೆನ್ನಾಗಿದೆ, ನೀನ್ ಯಾವ ಡ್ರೆಸ್ ಹಾಕಿದ್ರು ಚೆನ್ನಾಗಿ ಕಾಣ್ತೀಯಾ, ನೀನಿದ್ರೆ ಮನೆಗೆ ಒಂದು ಕಳೆ. ಎಕ್ಸ್ಪೀರಿಯನ್ಸ್ ದಂಪತಿಗಳು ಈಗ ಮೊದಲನೇದಾಗಿ ಆನ್ಸರ್ ಮಾಡ್ಬೇಕಾಗತ್ತೆ. ನೀನಿದ್ದರೆ ಮನೆಯಲ್ಲಿ ಕಳೆ. ಮೇಡಮ್ ಹಿಂಗ್ ಬೆರಳು ಮಾಡಿ ತೋರ್ಸಿರು ಎದೇಳಿ ಅಂತ. ನೀನಿದ್ದರೆ ಮನೆಯಲ್ಲಿ ಕಳೆ ಪಕ್ಕ ಪಕ್ಕ ಲಾಕ್ ಮಾಡ್ಬೋದು. ಇನ್ನೇನಿಲ್ಲ. ಇಲ್ಲ. ಸಾಮಾನ್ಯವಾಗಿ ಅವ್ರನ್ನ ಯಾಮಾರ್ಸಕ್ಕೆ ಏನ್ ಹೇಳ್ತೀರಾ ಅಂತ ಚೇಂಜ್ ಮಾಡ್ಬೋದಾ? ಮಾಡಿ. ತುಂಬಾ ಚೆನ್ನಾಗಿ ಕಾಣಿಸ್ತೀಯ. ತುಂಬಾ ಚೆನ್ನಾಗಿ ಕಾಣಿಸ್ತೀಯ ಮೇಡಮ್. ಹಂಗಾರೆ ನಮ್ ಮೇಡಮ್ ಚೆನ್ನಾಗಿಲ್ವಾ? ಅಲ್ಲ, ಇವರು ಯಾಮಾರಿಸ್ತಾರೆ. ಈಗ ಇವರು ನಿಮ್ಗೆ ಏನೇನೋ ಹೇಳಿ ಯಾಮಾರಿಸ್ತಾರೆ. ನೀವು ನಮ್ಮ ಉತ್ತರ ಚೇಂಜ್ ಮಾಡ್ಕೋಬಿಟ್ಟು ಇದೇ ಆಮೇಲೆ ಇಲ್ಲ, ಅದೇ ಲಾಕ್. ತುಂಬಾ ಚೆನ್ನಾಗಿ ಕಾಣಿಸ್ತೀಯ. ತುಂಬಾ ಚೆನ್ನಾಗಿ ಕಾಣಿಸ್ತೀಯ ಅನ್ನೋದು ಲಾಕ್. ಸೂರಜ್ ದಂಪತಿ ಫಸ್ಟ್ ಆಪ್ಷನ್. ಫಸ್ಟ್ ಆಪ್ಷನ್. ತುಂಬಾ ಚೆನ್ನಾಗಿ ಕಾಣಿಸ್ತೀಯ. ಇವ್ರು ಹೇಳಿದ್ದೆ. ಡಾನ್ಸ್ ಜೋಡಿಗಳು. ನೀನು ಯಾವ ಡ್ರೆಸ್ ಹಾಕಿದ್ರು ಚೆನ್ನಾಗಿ ಕಾಣುತ್ತೀಯ. ಅಯ್ಯೋ, ಮೂರನೇ ಆಪ್ಷನ್. ಅದ್ ಸರಿ ಇರಲ್ಲ, ಎಲ್ಲಾರು ಎಲ್ಲಾ ಡ್ರೆಸ್ ನಲ್ಲಿ ಚೆನ್ನಾಗಿ ಕಾಣಲ್ಲ. ಹೌದು, ಸುಳ್ಳು ಹೇಳ್ತಾರೆ. ನೀನೇನ್ ಹಾಕಿದ್ರು ಚಂದ ಕಣೆ ಅಂತ ಹೇಳ್ತಾರೆ ಅಂತ ಯಾಮಾರ್ಸೋದಕ್ಕೆ. ಯಾಮಾರ್ಸೋದಕ್ಕೆ ಯಾವ ತರ ಹೇಳಿದಿರ ರಾಹುಲ್ ಅವರೇ? ಇಲ್ಲ, ಅವ್ರಿಗೆ ಎಲ್ಲ ಡ್ರೆಸ್ ಚೆನ್ನಾಗಿ ಕಾಣಿಸುತ್ತೆ. ಇದು ಬೇಡ. ಇದನ್ನೇ ಕಾಲ್ಡ್ ಆರ್ಟ್ ಆಫ್ ಬ್ಯಾಲೆನ್ಸಿಂಗ್. ಇದನ್ನೇ ಯಾಮಾರ್ಸೋದು ಅಂತ ಹೇಳ್ತಿರೋದು. ಸಾಮಾನ್ಯವಾಗಿ ಯಾಮಾರ್ಸೋದು ಹೆಂಗೆ ಅಂತ. ಈಗ ನೀವು ಸಾಮಾನ್ಯವಾಗಿ ಯಾವ ಸುಳ್ಳು ಹೇಳ್ತೀರಾ? ಅಡುಗೆ ತುಂಬಾ ಚೆನ್ನಾಗಿದೆ. ನಿಮ್ಮಲ್ಲೇ ಕನ್ಫ್ಯೂಷನ್ ಇದೆ ಈಗ. ಇಲ್ಲ, ಮೂರನೇ ಆಪ್ಷನ್ ನಾವು ಮೂರನೇ ಆಪ್ಷನ್ ಲಾಕ್. ಯಾವ ಡ್ರೆಸ್ ಅಲ್ಲೂ ಚೆನ್ನಾಗಿ ಕಾಣ್ತೀಯ. ಓಕೆ, ನಮ್ಮ ಮುಂದಿನ ಜೋಡಿ ಫಸ್ಟ್ ಒನ್ ಸರ್. ಫಸ್ಟ್ ಒನ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ನೀವು ಯಾಮಾರಿಸ್ತೀರಾ? 3 ಜನ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳಿದ್ರೆ ಅದೊಂದು ಜೋಡಿ ಯಾವ ಡ್ರೆಸ್ ಹಾಕುದು ಚೆನ್ನಾಗಿ ಕಾಣಿಸ್ತೀಯಾ ಅನ್ನೋ ಉತ್ತರ ಹೇಳಿದ್ದಾರೆ. ಓಕೆ ಅಧ್ಯಕ್ಷೆ, ಸರಿಯಾದ ಉತ್ತರನ ಆರ್ಡರ್ ವೈಸ್ ತೋರಿಸ್ಬಿಡಿ. ಓಹೋ, ತುಂಬಾ ಚೆನ್ನಾಗಿ ಕಾಣಿಸ್ತೀಯಾ ಅನ್ನೋದು ಟಾಪ್ 1 ಉತ್ತರ. ಅಡುಗೆ ತುಂಬಾ ಚೆನ್ನಾಗಿದೆ ಅನ್ನೋದು ಟಾಪ್ 2 ಉತ್ತರ. ನೀನಿದ್ರೆ ಮನೆಗೆ ಕಳೆ ಅನ್ನೋದು ಟಾಪ್ 3. ನೀನ್ ಯಾವ ಡ್ರೆಸ್ ಹಾಕಿದ್ರು ಚೆನ್ನಾಗಿ ಕಾಣ್ತೀಯ ಅನ್ನೋದು ಟಾಪ್ 4. ನೀವು ಯಾವ ಡ್ರೆಸ್ ಹಾಕಿದ್ರು ಚೆನ್ನಾಗಿ ಕಾಣಿಸ್ತೀರಾ? ಓಕೆ, ಈಗ ಈ ಪ್ರಶ್ನೆಯ ನಂತರ ಯಾರ್ಯಾರಿಗೆ ಎಷ್ಟೆಷ್ಟು ಅಂಕಗಳು ಸಿಕ್ಕಿದೆ ಅಂತ ನೋಡುವಂತ ಸಮಯ. ಅಧ್ಯಕ್ಷರೇ, ಅನನ್ಯ ರಾಹುಲ್ ಅವ್ರಿಗೆ ಸಿಗ್ತಾ ಇದೆ 25 ಅಂಕಗಳು. ಯಾವ ಡ್ರೆಸ್ ಹಾಕಿದ್ರು ಚೆನ್ನಾಗಿ ಕಾಣಿಸ್ತೀರಾ? ನಾಗರತ್ನ ಸಾಯಿನಾಥ್ ಅವ್ರಿಗೆ ಸಿಗ್ತಾ ಇದೆ 100 ಅಂಕಗಳು. ಬಸವರಾಜ್ ಹಾಗೂ ಉಮಾ ದಂಪತಿಗೆ ಸಿಗ್ತಾ ಇದೆ 100 ಅಂಕಗಳು. ಹಾಗೂ ನಿಖಿತಾ ಸೂರಜ್ ಅವರಿಗೂ ಸಿಗ್ತಾ ಇದೆ ಅದೇ 100 ಅಂಕಗಳು. ಓಕೆ ಅಧ್ಯಕ್ಷರೇ, ಕೊನೆಯ ಪ್ರಶ್ನೆ ಬರ್ಲಿ. ಗಂಡ ಹೆಂಡತಿ ಜಗಳ ಮಾಡ್ಕೊಂಡಾಗ ದೊಡ್ಡವರು ಕೊಡುವ ಅಡ್ವೈಸ್ಗಳು ಏನು? ಅಧ್ಯಕ್ಷರೇ, ಆಪ್ಷನ್ಸ್ ಪ್ಲೀಸ್. ಗಂಡ ಹೆಂಡತಿ ಅಂದ್ಮೇಲೆ ಜಗಳ ಇದ್ದೇ ಇರುತ್ತೆ. ಮಾತಾಡಿ ಸರಿ ಮಾಡ್ಕೊಳ್ಳಿ. 1-2 ದಿನ ಹೊರಗಡೆ ಹೋಗಿ ಸುತ್ತಾಡ್ಕೊಂಡ್ ಬನ್ನಿ. ಗಂಡ ಹೆಂಡತಿ ಅಂದ್ಮೇಲೆ ಒಬ್ರಾದ್ರೂ ಸೋಲ್ಬೇಕಪ್ಪ. ಈಗ ನಮ್ಮ 4ನೇ ಜೋಡಿ ನಿಖಿತಾ ಸೂರಜ್ ಅವರಿಂದನೇ ಶುರು ಮಾಡೋಣ. ಸೆಕೆಂಡ್ ಆಪ್ಷನ್. ಏನು? ಮಾತಾಡಿ ಸರಿ ಮಾಡ್ಕೊಳ್ಳಿ. ಮಾತಾಡಿ ಸರಿ ಮಾಡ್ಕೊಳ್ಳಿ. ಫಿಕ್ಸ್. ಓಕೆ, ಈಗ ಡಾನ್ಸರ್ ದಂಪತಿ. ಗಂಡ ಹೆಂಡತಿ ಅಂದ್ಮೇಲೆ ಒಬ್ರು ಸೋಲ್ಲೇಬೇಕು. ಸೋಲ್ಲೇಬೇಕು. ಫೈಟಿಂಗ್ ಅಲ್ಲಿ ಯಾರೊಬ್ರು ಸೋಲ್ಲೇಬೇಕು. ಅದೇ ಫಿಕ್ಸಾ? ಫಿಕ್ಸ್ ಫೋರ್ತ್ ಆಪ್ಷನ್. ಓಕೆ, ನಾಗರತ್ನ ಸಾಯಿನಾಥ್ ಅವರೇ, ಸರ್ ಸಿ ಸರ್. 1-2 ದಿನ ಹೊರಗಡೆ ಸುತ್ತಾಡ್ಕೊಂಡ್ ಬನ್ನಿ, ಸರಿ ಹೋಯ್ತದೆ ಅಂತ. ಡಿಫ್ರೆಂಟ್. ಮೇಡಮ್ ಅವ್ರು ಯಾಕೋ ಈ ಆನ್ಸರ್ ಬರುತ್ತೋ ಇಲ್ವೋ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದಾರೆ. ಇರ್ಲಿ, ಅದನ್ನ ನಾವು ಲಾಕ್ ಮಾಡ್ತಾ ಇದೀವಿ. ಉಮಾ ಬಸವರಾಜ್ ದಂಪತಿ ಏನು? ಮಾತಾಡಿ ಸರಿ ಮಾತಾಡಿ ಸರಿ ಮಾಡ್ಕೊಳ್ಳಿ. ಅಧ್ಯಕ್ಷರೇ, ಉತ್ತರಗಳನ್ನ ತೋರಿಸಿ.
ಗಂಡ ಹೆಂಡತಿ ಅಂದ ಮೇಲೆ ಜಗಳ ಇದ್ದೇ ಇರತ್ತೆ. ಅದು ಟಾಪ್ 1 ಉತ್ತರ. ಗಂಡ ಹೆಂಡತಿ ಅಂದ್ಮೇಲೆ ಒಬ್ರು ಸೋಲ್ಲೇಬೇಕು. ಟಾಪ್ 2 ಉತ್ತರ. ಒಂದೆರಡು ದಿನ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬನ್ನಿ. ಟಾಪ್ 3 ಉತ್ತರ. ಮಾತಾಡಿ ಸರಿ ಮಾಡ್ಕೊಳ್ಳಿ. ಅಧ್ಯಕ್ಷರೇ, ಈಗ ಯಾರ್ಯಾರಿಗೆ ಎಷ್ಟೆಷ್ಟು ಅಂಕ ಬಂದಿದೆ ಅಂತ ತಿಳ್ಕೊಂಬೋಣ. ಅನನ್ಯ ರಾಹುಲ್ ಅವ್ರಿಗೆ ಸಿಗ್ತಾ ಇದೆ 75 ಅಂಕಗಳು. ನಾಗರತ್ನ ಸಾಯಿನಾಥ್ ಅವ್ರಿಗೆ ಸಿಗ್ತಾ ಇದೆ 50 ಅಂಕಗಳು. ಹಾಗೆ ಉಮಾ ಬಸವರಾಜ್ ದಂಪತಿಗೆ ಸಿಗ್ತಾ ಇದೆ 25 ಅಂಕಗಳು. ನಿಖಿತಾ ಸೂರಜ್ ಅವ್ರಿಗೆ ಸಿಗ್ತಾ ಇದೆ ಅದೇ 25 ಅಂಕಗಳು. ನಾಲ್ಕು ಜೋಡಿಗಳು ಎಷ್ಟೆಷ್ಟು ಅಂಕಗಳನ್ನ ತಗೊಂಡಿದ್ದಾರೆ, ಹಾಗೆ ಈ ಸುತ್ತಿನ ವಿನ್ನರ್ ಯಾರಾಗಿದ್ದಾರೆ ಅಂತ ನೋಡುವಂತ ಸಮಯ. ಅನನ್ಯ ರಾಹುಲ್ ಅವ್ರಿಗೆ ಟೋಟಲ್ ಆಗಿ ಸಿಗ್ತಾ ಇರುವಂತ ಅಂಕಗಳು 200. ನಾಗರತ್ನ ಹಾಗೂ ಸಾಯಿನಾಥ್ ಅವ್ರಿಗೆ ಸಿಗ್ತಾ ಇದೆ 250 ಅಂಕಗಳು. ಹಾಗೂ ಉಮಾ ಬಸವರಾಜ್ ದಂಪತಿಗೆ ಸಿಗ್ತಾ ಇದೆ 275 ಅಂಕಗಳು. ನಿಖಿತಾ ಸೂರಜ್ ದಂಪತಿಗೆ ಸಿಗ್ತಾ ಇದೆ 250 ಅಂಕಗಳು. ಓಕೆ, ಈಗ ಎಲ್ರಿಗೂ ಗೊತ್ತಾಗಿದೆ ಈ ಸುತ್ತಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದು ವಿನ್ನರ್ ಆಗಿರ್ತಕ್ಕಂಥದ್ದು ಉಮಾ ಬಸವರಾಜ್ ಸರ್. ಬರ್ಲಿ ಚಪ್ಪಾಳೆ. ನೀವು ಬಂದ್ರೆ ಭಯ ಪಡ್ಬೇಕು, ಖುಷಿ ಪಡ್ಬೇಕು ಗೊತ್ತಿಲ್ಲ, ಹಿಂಗ್ ಕುತ್ಕೊಂಡು ಹೋಗ್ತೀರಾ ನಾನು ಹಿಂದಕ್ಕೆ ಓದ್ತಾ ಇರ್ತೀನಿ. ಎನಿವೆ, ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಫಸ್ಟ್ ರೌಂಡ್ ಅಲ್ಲೇ ವಿನ್ ಆಗಿದ್ದೀರಾ. ಅದಕ್ಕೆ ನಮ್ಮ ತಂಡದ ಕಡೆಯಿಂದ ನಿಮ್ಗೆ ಸಿಗ್ತಾ ಇದೆ 3 ಪೀಸ್ ಕುಕ್ಕರ್ ಸೆಟ್. ಸರ್, ಮನೇಲಿ ನೀವು ಏನಾದ್ರು ಪಾತ್ರೆ ತೊಳೆಯಕ್ಕೆಲ್ಲ ಹೆಲ್ಪ್ ಮಾಡ್ತೀರಾ ಹಂಗೆ ಸರ್? ಮಾಡ್ತಾ ಇರ್ತೀವಿ ಸರ್. ಕೋವಿಡ್ ನಿಂದ ಜಾಸ್ತಿ ಆಗಿದೆ ಸರ್. ಕೋವಿಡ್ ಆದ ನಂತರ ಮನೆಯಲ್ಲಿ ಪಾತ್ರೆ ತೊಳೆಯೋದು, ಪಾತ್ರೆಯನ್ನು ಹೊಂದಿಸೋದು, ತಿಕ್ಕೋದು, ತೊಳೆಯೋದು ಜಾಸ್ತಿ. ಇನ್ನ 3 ಬಂದು ಬೇಜಾರೈತೈತೋ ಖುಷಿ ಐತೈತೋ ಸರ್? ಇನ್ನು 3 ಬಂದಿದ್ದೀವಿ ಸರ್. 3 ಯಾಕೆ ಕೊಟ್ಟಿದ್ರಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. 1ರಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಇಲ್ಲಿವರೆಗೆ. ಅಂದ್ರೆ ತೊಳೆದು ಹೆಲ್ಪ್ ಮಾಡ್ತಿರ್ತೀರಲ್ಲ, ತಗೊಳ್ಳಿ. ಸರಿ, ಕಂಗ್ರ್ಯಾಚುಲೇಷನ್ಸ್ ಮತ್ತೊಂದ್ಸಲ. ಓಕೆ, ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ನಮ್ಮ 2ನೇ ರೌಂಡ್ ನ ಶುರು ಮಾಡ್ತಾ ಇದೀವಿ. ನಮ್ಮ 2ನೇ ಸುತ್ತು ಸೂಪರ್ ಜೋಡಿ. ಪ್ರಾಪರ್ಟಿನು ಬಂದಾಗಿದೆ. ಇಲ್ಲಿ ಹೆಲ್ಮೆಟ್ ಇದೆ, ಮೇಲ್ಗಡೆ ಒಂದು ಚಿಕ್ಕ ಬಕೆಟ್ ಇದೆ, ಮೇಡಮ್ ಕೈಲಿ ಬಾಲ್ ಇದೆ, ಅಲ್ಲಿ ಒಂದು ಬೋಸಿ ಐತಿ ಅಂತ ಇಟ್ಕೊಳ್ಳಿ, ಪೂಲು. ಇಲ್ಲಿ ಗಂಡ ಹೆಂಡತಿಲಿ ಯಾರು ಒಬ್ರು ನಿಂತ್ಕೊಬೇಕು, ಇದನ್ನ ಹೆಲ್ಮೆಟ್ ತರ ಹಾಕೊಬೇಕು. ಆ ಕಡೆಯಿಂದ ಬಾಲ್ ಎಸಿತಾರೆ, ಆ ಬಾಲ್ ಇದ್ರೊಳಗಡೆ ಬೀಳ್ಬೇಕು. ಅದನ್ನ ಓಡೋಗಿ ನೀವು ಕೈಯಲ್ಲಿ ಮುಟ್ಟಂಗಿಲ್ಲ, ಹಿಂಗೆ ಹಾಕ್ಬೇಕು. ಓಕೆ, ಈಗ ಮೊದಲನೇ ಸುತ್ತನ್ನ ಗೆದ್ದಿರ್ತಕ್ಕಂತಹ ಉಮಾ ಬಸವರಾಜ್ ಅವರೇ, ದಯವಿಟ್ಟು ಬನ್ನಿ. ನಿಮ್ಮ ಸಮಯಾವಕಾಶ ಶುರುವಾಗ್ತಾ ಇದೆ. ಇನ್ 3, 2, 1. ನಿಧಾನಕ್ಕೋಗಿ. ಬನ್ನಿ 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 ಬನ್ನಿ. ಸೂಪರ್ ಸೂಪರ್, ಬನ್ನಿ 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 ಬನ್ನಿ. ಸೂಪರ್ ಸರ್. ಎಲ್ಲಿ ಸರ್ ರಿಸರ್ಚ್ ಇವೆಲ್ಲ? ಇದು 20 ಸೆಕೆಂಡ್ ಇದೆ ಅಷ್ಟೇ. ಒಂಬತ್ತು, 8, 7, 6, 5, 4, 3, 2, 1, 0. 3 ಬಾಲ್ಗಳನ್ನ ಹಾಕಿದ್ದಾರೆ. ಸರ್, ಹೆಂಗನಿಸ್ತು ಸರ್ ಆಟ? ತುಂಬಾ ಚೆನ್ನಾಗಿತ್ತು ಸರ್. ತುಂಬಾ ಚೆನ್ನಾಗಿತ್ತು ಮೇಡಮ್. ನೀವ್ ಹೇಳಿ. ಆಕ್ಚುಲಿ ತುಂಬಾ ಚೆನ್ನಾಗಿತ್ತು ಸರ್. ಸಣ್ಣ ಹುಡುಗರಿದ್ದಾಗ ನಾವು ಬಾಲ್ ಆಟ ಆಡ್ತಿದ್ವಿ, ಅದು ನೆನಪಾಯ್ತು. ನೆನಪಾಯ್ತು. ಓಕೆ, ಆಲ್ ದ ಬೆಸ್ಟ್.
ಓಕೆ, ಈಗ ನಮ್ಮ ಮುಂದಿನ ದಂಪತಿಗಳು ನಿಖಿತಾ, ಸೂರಜ್. ಓಕೆ, ನಿಮ್ಮ ಸಮಯ ಶುರುವಾಗ್ತಾ ಇದೆ. 3, 2, 1. ಬರಿ ಅದು ಒಂದು ಮ್ಯಾಚ್ ನಿಧಾನ ಹಾಕಿ. ಅಯ್ಯಯ್ಯೋ, ಓಡಿ 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 ಓಡಿ. ಇನ್ನು 25 ಸೆಕೆಂಡ್ ಇದೆ. ಅಯ್ಯಯ್ಯೋ, ಇನ್ನು 10 ಸೆಕೆಂಡ್ ಅಷ್ಟೇ, ಬೇಗ. ಅಯ್ಯೋ ಬೇಗ. 10, 9, 8, 7, 3, 2, 1, 0. ಹೇಗನ್ನಿಸ್ತು ಆಟ? ಚೆನ್ನಾಗಿ ಅನ್ಸ್ತು ಸರ್. ಚೆನ್ನಾಗಿತ್ತು. ಫಸ್ಟ್ ಟೈಮ್ ಈ ತರ ಆಟ ಆಡಿದ್ರೆ. ನಿಮ್ ಹೈಟ್ ಅನ್ನ ಯೂಸ್ ಮಾಡ್ಕೊಂಡಿದ್ರೆ, ಅವ್ರ ಹೈಟ್ ಯೂಸ್ ಮಾಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿ ಆಡ್ಬೋದಾಗಿತ್ತು ಸರ್. ಆದ್ರೂ ಸಕ್ಸಸ್ಫುಲಿ 2 ಬಾಲ್ಗಳನ್ನ ಹಾಕಿದ್ದಾರೆ. ಇದೊಂದು ಬಾಲ್ ಹಾಕಕ್ಕಾಗಿಲ್ಲ, ಇದ್ರೊಳಗಡೆನೆ ಇದೆ. ನಮ್ಮ ಮುಂದಿನ ಜೋಡಿ ಅನನ್ಯ ಹಾಗೂ ರಾಹುಲ್ ಅವರು. ನಿಮ್ಮ ಸಮಯ ಶುರುವಾಗ್ತಾ ಇದೆ. 3, 2, 1. ಬೇಗ 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 ಬೇಗ. ಹಿಂದೆ ಹೋಗ್ಲಿ, ಬೇಗ 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 ಬೇಗ. ಹಿಂದೆ ಹೋಯ್ತು, ಬೇಗ 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 ಬೇಗ. ಓಡಿ 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 ಓಡಿ. ಸೆಕೆಂಡ್ಗಳು ಮಾತ್ರ ಬಾಕಿ ಇದೆ. 9, 8, 7, 6, 5, 4, 3, 2, 1. ಹೇಗನ್ನಿಸ್ತು ಮೇಡಮ್? ಸಖತ್ ಮಜಾ ಬಂತು. ಇನ್ನೂ 2 ಬಾಲ್ ಬೇಗ ಆಗ್ತಿದ್ರು, ಬಟ್ ನೀವೇನ್ ಮಾಡಿದ್ರಿ ಅಂದ್ರೆ ನೀವೇ ಒಂದ್ 2 ಸಲ ಕ್ಯಾಚ್ ಮಾಡಿ ಅವ್ರು ಕರೆಕ್ಟ್ ಆಗಿ ಆಗ್ತಿದ್ರು ಆಕ್ಚುಲಿ. ಆದರೂ ಸಕ್ಸಸ್ಫುಲಿ 5 ಬಾಲ್ಗಳನ್ನ ಹಾಕಿದ್ದಾರೆ. ಸೂಪರ್. ನಮ್ಮ ಮುಂದಿನ ಜೋಡಿ ನಾಗರತ್ನ ಹಾಗೂ ಸಾಯಿನಾಥ್. ಓಕೆ, ನಿಮ್ಮ ಸಮಯ ಶುರು ಆಗತ್ತೆ ಇನ್ 3, 2, 1. ರಾಜ ಇಲ್ಲ, ಕೈ ಮುಟ್ಬೇಡಿ, ಕೈಯಲ್ಲಿ ಮುಟ್ಟೋ ಹಾಗಿಲ್ಲ. ಓಡಿ. 9, 8, 7, 6, 5, 4, 3, 2, 1. ಹೇಗನ್ನಿಸ್ತು ಆಟ? ಚೆನ್ನಾಗಿ ಅನ್ಸುತ್ತೆ ಸರ್. ಚೆನ್ನಾಗಿ ಅನ್ನಿಸ್ತಾ? ಓಕೆ, ಎಷ್ಟು ಬಾಲ್ ಹಾಕಿದ್ದಾರೆ ಮೇಡಮ್ ಅವರೇ? 2 ಬಾಲ್. ಆಲ್ ದ ಬೆಸ್ಟ್. ಏನಾಗುತ್ತೆ ನೋಡೋಣ. ಈ ಸಂಚಿಕೆಯ 2 ಸುತ್ತುಗಳು ಮುಕ್ತಾಯ ಆಗಿದೆ. 2ನೇ ಸುತ್ತಿನಲ್ಲಿ ಯಾರು ಗೆದ್ದಿದ್ದಾರೆ ಅಂತ ನೋಡುವಂತ ಸಮಯ. ಈ ಸುತ್ತನ್ನ 60 ಸೆಕೆಂಡ್ಗಳನ್ನ ಬಳಸ್ಕೊಂಡು ಅತಿ ಹೆಚ್ಚು ಬಾಲ್ಗಳನ್ನ ಹಾಕಿ ಈ ಸುತ್ತಿನ ವಿನ್ನರ್ ಆಗಿರ್ತಕ್ಕಂಥದ್ದು ಅನನ್ಯ ರಾಹುಲ್.
ಟಾಸ್ಕ್ ಅನ್ನ ಗೆದ್ದಿರುವಂತ ನಿಮ್ಗೆ ನಮ್ಮ ಟೀಮ್ ಕಡೆಯಿಂದ ಸಿಗ್ತಾ ಇದೆ ಒಂದು 4 ಸೆಟ್ ಮಿಕ್ಸರ್ ಗ್ರೈಂಡರ್. ಇದು 3 ತಿಂಗಳ ಮದುವೆ ವಾರ್ಷಿಕೋತ್ಸವಕ್ಕೆ ಗಿಫ್ಟ್. ಓಕೆ, ಕಂಗ್ರಾಚುಲೇಷನ್. Thank you so much. ನೆಕ್ಸ್ಟ್ ಆಟ madam. ತುಂಬಾ ಚೆನ್ನಾಗಿ ಗೆಲ್ಲಿ. All the best. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಓಕೆ, ನಮ್ಮ 3ನೇ ಸುತ್ತು ಎಲ್ಲರಂತಲ್ಲ ನಮ್ಮವರು. ಓಕೆ, ಈಗ ಮತ್ತೊಮ್ಮೆ ಅನನ್ಯ ಹಾಗೂ ರಾಹುಲ್ ಅವರಿಂದ ಶುರು ಮಾಡೋಣ. ಬನ್ನಿ. ಇಲ್ಲಿ ಯಾರಿರ್ತೀರಾ? ಸ್ವಲ್ಪ ಸಮಯಕ್ಕೆ ಹೊರಗಡೆ ಯಾರು ಹೋಗ್ತೀರಾ? ಇಲ್ಲಿ ಅನನ್ಯ ಇರ್ತಾಳೆ, ನಾನು ಹೊರಗಡೆ. ಓಕೆ ಸರ್, ಬನ್ನಿ. ಹೋಗಿ ಸರ್. ಮನೆಯಲ್ಲಿ ನೀವು ಯಾವ ಅಡುಗೆ ಮಾಡಿದೀರಾ ಅಂತಂದ್ರೆ ನೀವು ತುಂಬಾ ಖುಷಿಯಾಗಿದ್ದೀರಾ ಅಂತ ಅರ್ಥ. ನಾನ್ ವೆಜ್. ಯಾವುದು ನಾನ್ ವೆಜ್ ಅಲ್ಲಿ ಯಾವ್ದು ಮಾಡಿದ್ರೆ? ಚಿಕನ್ ಸ್ಪೆಸಿಫಿಕ್ ಅದ್ರಲ್ಲಿ ಯಾವ್ದಾದ್ರು? ಬಿರಿಯಾನಿ. ಚಿಕನ್ ಬಿರಿಯಾನಿ ನೀವು ಮಾಡಿದೀರಾ ಅಂತಂದ್ರೆ ನೀವು ಖುಷಿಯಾಗಿದ್ದೀರಾ ಅಂತ ಅರ್ಥ. ಆನ್ಸರ್ನ ಲಾಕ್ ಮಾಡ್ಲಾ? ಎಸ್. ಓಕೆ, 2ನೇ ಪ್ರಶ್ನೆ. ಈಗ ಗಂಡ ಹೆಂಡತಿ ಇಬ್ರು ಮೊದಲು ನೋಡಿದ ಸಿನಿಮಾದ ಹೀರೋಯಿನ್ ಯಾರು? ಹೀರೋಯಿನ್ ರಶ್ಮಿಕಾ. ನೀವಿಬ್ರು ನೋಡಿದಂತ ಮೊದಲನೇ ಸಿನಿಮಾದ ಹೀರೋಯಿನ್ ರಶ್ಮಿಕಾ ಮಂದಣ್ಣ. ಲಾಕ್ ಮಾಡೋಣ? ಎಸ್. ಏನಂತ ಕರಿತೀರಾ ಯಜಮಾನ್ರನ್ನ? ಅಹೋ. ಆವೋ ಅಪ್ಪೋ. ಅಹೋ. ಅಹೋ. ಕರೀರಿ. ಅಹೋ ಅಹೋ ಅಹೋ. ಓಕೆ, ನಿಮ್ಮ ಮೊದಲ ಪ್ರಶ್ನೆ. ನಿಮ್ಮ ಹೆಂಡತಿ ಬಹಳ ಖುಷಿಯಾಗಿದ್ದಾಗ ಯಾವ ಅಡಿಗೆ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಓ ನನ್ನ ಹೆಂಡತಿ ಇವತ್ತು ಖುಷಿಯಾಗಿದ್ದಾಳೆ ಅದಕ್ಕೆ ಈ ಅಡಿಗೆ ಮಾಡಿದಾಳೆ? ನಾನ್ ವೆಜ್ ಮಾಡ್ತಾಳೆ. ಪರ್ಟಿಕ್ಯುಲರ್ ಆಗಿ ಒಂದ್ ಡಿಶ್ ಹೇಳ್ಬೇಕು. ಬಿರಿಯಾನಿ, ಚಿಕನ್ ಬಿರಿಯಾನಿ ಮಾಡ್ತಾಳೆ. ಚಿಕನ್ ಬಿರಿಯಾನಿ ಮಾಡ್ತಾರೆ. ಓಕೆ, ಲಾಕ್ ಮಾಡ್ಬೋದಾ? ಎಸ್. ನಿಮ್ಮ 2ನೇ ಪ್ರಶ್ನೆ. ನೀವಿಬ್ರು ಒಟ್ಟಿಗೆ ನೋಡಿದ ಮೊದಲ ಸಿನಿಮಾದ ಹೀರೋಯಿನ್ ಯಾರು? ರಶ್ಮಿಕಾ ಮಂದಾನ. ರಶ್ಮಿಕಾ ಮಂದಣ್ಣ. ಎಸ್. ಈಗ ಇಷ್ಟು ದಿನಗಳಲ್ಲಿ ಮದುವೆಯ ನಂತರದ ಜೀವನ ಆಗಿರ್ಬೋದು, ಅದಕ್ಕಿಂತ ಮುಂಚೆ ಆಗಿರ್ಬೋದು, ನೀವು ನಿಮ್ಮ ಮಡದಿಗೆ ಯಾವ್ದಾರ ವಿಷಯಕ್ಕೆ ಥ್ಯಾಂಕ್ಸ್ ಹೇಳೋದಾದ್ರೆ, ಹಾಗೆ ಅನನ್ಯ ಅವರೇ ನೀವು ಇಷ್ಟು ದಿನಕ್ಕೆ ಅವರಿಗೆ ಸಾರಿ ಕೇಳೋದಾದ್ರೆ ಯಾವ ವಿಷಯದಲ್ಲಿ ಕೇಳಬಹುದು? ಫಸ್ಟ್ ನಾನು ಸಾರಿ ಕೇಳ್ತೇನೆ. ಮಿಸ್ಟೇಕ್ಸ್ ಆಗ್ತವೆ ನನ್ನ ಕಡೆಯಿಂದನು. ಅದು ನಿಮ್ದು ಬಿಹೇವಿಯರ್ ಎಲ್ಲ ಗೊತ್ತಾಗ್ಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದು ಅವಾಗ ಫ್ರಸ್ಟ್ರೇಷನ್ ಇರುತ್ತೆ, ಏನಾದ್ರೆ ಬಂದು ನಿಮ್ಮ ಮೇಲೆ ಇದು ಆಂಗ್ರಿ ಆಗ್ತೇನೆ. ಅದಕ್ಕೆ ಸಾರಿ. ಮತ್ತೆ ವೆರಿ ಮಚ್ ಥ್ಯಾಂಕ್ಫುಲ್. ಯಾಕಂದ್ರೆ ಇಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರಾ. ನಾನು ಬೆಳಗ್ಗೆ 5 ಗಂಟೆಗೆ ನಾನು ಏಳೋಟ್ ಸಮಯ ಆ ಟೈಮಿಗೆ ಹೇಳಿ ಗುಡ್ ಮಾರ್ನಿಂಗ್ ಹೇಳೋದು ಆ ದಿನಾನೇ ಚೆನ್ನಾಗಿ ಆಗ್ಬಿಡುತ್ತೆ. ಅದು ನೀವು ಇದ್ದಿಲ್ಲ ಅಂದ್ರೆ ಅದು ಆಗಂಗಿಲ್ಲ ಅಷ್ಟೇ. ಅದು ಒಂದು ರೂಢಿ ಆಗ್ಬಿಟ್ಟಿದೆ. 3 ತಿಂಗಳಾಗಿದೆ. ಅದು ನನಗೆ ಲೈಫ್ ಟೈಮಿಗೆ ಬೇಕಾಗಿದೆ. ಅಂಡ್ ಐ ಲವ್ ಯು. ಐ ಲವ್ ಯು ಟು. ನೀವು ನನ್ನ ಲೈಫಿಗೆ ಬಂದಿದ್ದೆ ನನಗೊಂದು ದೊಡ್ಡ ಬೆಸ್ಟ್ ಮೂವ್ಮೆಂಟ್. ಕನಸು ಕಾಣ್ತಿದ್ದೆ ಇವರೇ ನನ್ಗೆ ಬೇಕು ಅಂತ. ಅಂಡ್ ಐ ಗಾಟ್ ಇಟ್. ಸೊ ದಟ್ ಇಸ್ ದ ಪ್ರೌಡ್ ಮೂವ್ಮೆಂಟ್. ನಿಮ್ಮನ್ನು ಖುಷಿ ಇರ್ತೀನಿ, ನಾನು ಖುಷಿ ಇರ್ತೀನಿ ಜೊತೆ ಜೊತೆ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ಓಕೆ, ಈಗ ನಮ್ಮ ಮುಂದಿನ ಜೋಡಿಯನ್ನ ಕರೆಯುವಂತ ಸಮಯ. ಸಾಯಿನಾಥ್ ಅವರೇ, ನಾಗರತ್ನ ಅವರೇ, ಬನ್ನಿ. ಇಲ್ಲಿ ಯಾರು, ಹೊರಗೆ ಯಾರು? ಇವ್ರು ನಿಲ್ತಾರೆ, ನಾನು ನೀವೇ ಹೋಗ್ತೀರಾ? ಬನ್ನಿ ಮೇಡಮ್. ನಿಮ್ಮ ಮೊದಲನೇ ಪ್ರಶ್ನೆ. ನಿಮಗೆ ಎಷ್ಟು ಜನ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ? ಇಬ್ರೇ ಮೇಡಮ್. ಇಬ್ರೇ. ಎಸ್. ನಿಮ್ಮ 2ನೇ ಪ್ರಶ್ನೆ. ನೀವು ನಿಮ್ಮ ಹೆಂಡತಿನ ನೋಡಿದಾಗ ಯಾವ ಹಾಡನ್ನ ಹಾಡ್ತೀರಾ? ಯಾವ್ದಾರು ಒಂದ್ ಸಾಂಗ್ ನೀವು ಅವರಿಗೆ ಯಾವಾಗ್ಲೂ ಡೆಡಿಕೇಟ್ ಮಾಡೋದು? ನಿಂಬುಡ ಸಾಂಗ್. ನಿಂಬುಡ 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 ಹೆಂಗ್ ಹೇಳ್ತೀರಾ? ನಿಂಬುಡ ನಿಂಬುಡ ಅಂತ ಅವ್ರು ಬಂದ್ಮೇಲೆ ಹೇಳಂತ್ರಿ. ಓಕೆ, ಲಾಕ್ ಮಾಡೋದಾ? ಎಸ್ ಮ್ಯಾಮ್. ಓಕೆ, ಪ್ರೀತಿಯಿಂದ ಅವ್ರನ್ನ ಏನಂತ ಕರಿತೀರಾ? ಬುಸ್. ಬುಸ್ ಬುಸ್ ಬುಸ್. ಅದನ್ನ ಪ್ರೀತಿಯಿಂದ ಕರೆಯೋದಾ? Yes. ಆಯ್ತು ಸರ್. ಬುಸ್ಗುಡಿ ಬುಸ್ಗುಡಿ ಬುಸ್ಗುಡಿ. ಬುಸ್. ಹೊರಗೆ ಬನ್ನಿ ಪ್ಲೀಸ್. ನಿಮ್ಮ ಯಜಮಾನರಿಗೆ ಒಟ್ಟು ಎಷ್ಟು ಜನ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ? 2. ಇಬ್ರು ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ. ಲಾಕ್ ಮಾಡದ? ಲಾಕ್ ಮಾಡಿ. 2. ನಿಮ್ಮ ಗಂಡ ನಿಮ್ಮನ್ನ ನೋಡಿದಾಗ್ಲೆಲ್ಲ ಯಾವ ಸಾಂಗ್ ಆಡ್ತಾರೆ?
ಗೊತ್ತೋ ಗೊತ್ತಿಲ್ವಾ? ಗೊತ್ತಿಲ್ಲ ಸರ್ ಅಷ್ಟೊಂದು ಗೊತ್ತಿಲ್ಲ. ಯಾವ್ದು ಓಕೆ, ಗೊತ್ತಿಲ್ಲ ಅಂತಾನೆ ತಗೊಂಡ್ಬಿಡೋಣ. ಯಸ್ ಎಸ್, ಗೊತ್ತಿಲ್ಲ ಅಂತ ತಗೊಂಡೋಣ. ಅವರು ಹೇಳಿದ್ರು ಅವ್ರಿಗೆ ಇಬ್ರು ಕ್ಲೋಸ್ ಫ್ರೆಂಡ್ಸ್ ಇದಾರೆ ಅಂತ, ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ಅದು ಗೊತ್ತಿಲ್ದಿರೋ ಸಾಂಗ್ ನ ಯಾಕೆ ಸರ್ ಆಡ್ತೀರಾ? ಅವ್ರನ್ನ ನೋಡ್ದಾಗೆಲ್ಲ ಅವ್ರ ಏನಂತಾರೆ ಗೊತ್ತಾ? ನಿಂಬುಡ 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 ನಿಂಬುಡ. ನಾನು ಡಾನ್ಸ್ ಮಾಡಿದ್ದ ಸಾಂಗು ಫಸ್ಟ್ ನೋಡಿ ಪಾಪ ಅವ್ರು ಫಸ್ಟ್ ಟೈಮ್ ಡಾನ್ಸ್ ಮಾಡಿದ ಸಾಂಗ್ ಅದು. ಅದ್ರ ಸಲುವಾಗಿ ಅದನ್ನೇ ಹೇಳ್ತಿರ್ಬೇಕು. ಆದ್ರೆ ನಡ್ಮತ್ ಯಾವತ್ತು ಬಂದ ಹಾಗೆ ನೋಡಿದಾಗ ಅವ್ರು ಹಾಡೋ ಹಾಡು ಯಾವ್ದು ಅಂತ ಕೇಳಿದಾಗ ಅವ್ರು ನಿಂಬುಡ ನಿಂಬುಡ ಅಂತಾನೆ ಹೇಳಿದ್ದು. ಒಂದು ಪ್ರಶ್ನೆಗೆ ಉತ್ತರ ಕರೆಕ್ಟ್ ಆಗಿ ಕೊಟ್ಟಿದ್ದೀರಾ, ಇನ್ನೊಂದು ಪ್ರಶ್ನೆಗೆ ಉತ್ತರನ ಸರಿಯಾಗಿ ಕೊಟ್ಟಿಲ್ಲ. ನೋಡೋಣ, ಆದ್ರೂ ಪರವಾಗಿಲ್ಲ. ಈಗ ಎಲ್ಲಾ ದಂಪತಿಗಳನ್ನು ಕೇಳಿದಾಗೆ ನಿಮ್ಮನ್ನು ಕೇಳ್ತಾ ಇದೀವಿ. ಮದುವೆ ಆದ್ಮೇಲೋ ಅಥವಾ ಮದುವೆಗೆ ಮುಂಚೆನೋ ಏನೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಹೇಳ್ಕೊಳಕ್ ಆಗಿರಲ್ಲ. ಸೊ ನೀವೇನಾದ್ರೂ ಅವ್ರಿಗೆ ಸಾರಿ ಹೇಳೋದಾದ್ರೆ, ಥ್ಯಾಂಕ್ಸ್ ಹೇಳೋದಾದ್ರೆ, ನೀವು ಅವ್ರಿಗೆ ಸಾರಿ ಹೇಳೋದಾದ್ರೆ, ಥ್ಯಾಂಕ್ಸ್ ಹೇಳೋದಾದ್ರೆ, ವೇದಿಕೆ ನಿಮ್. ಸಾರಿ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಇದೆ, ಯಾವ್ದು ಹೇಳಿದ್ದನ್ನ ಮಾಡೇ ಇಲ್ಲ ಇನ್ನು ತನಕ. ಸೊ ಅದಕ್ಕೆ ಸಾರಿ. ಕೆಲವೊಂದ್ಸತ ಮಾಡಿದ್ವಿ, ಕೆಲವೊಂದ್ಸತಿ ಮಾಡಿಲ್ಲ. ಬಟ್ ಅದನ್ನ ಟ್ರೈ ಮಾಡ್ತೀನಿ, ನೀ ಹೇಳ್ದಂಗೆ ಹೋಗ್ಬೇಕಂತ, ಅದಕ್ಕೆ ಸಾರಿ ಅಂತ. ನೀವ್ ಹೇಳಿ ಮೇಡಮ್. ನಾನು ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದ್ರೆ ನನ್ನ ಲೈಫ್ನಲ್ಲಿ ಇವ್ರು ಬಂದಿದ್ದು ಬಹಳ ಒಳ್ಳೇದಾಗಿದೆ ನನಗೆ. ನನ್ನ ಜೀವನದಲ್ಲಿ ಯಾವತ್ತು ಸಪೋರ್ಟಿವ್ ಆಗೇ ಇರ್ತಾರೆ. ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ಪಡ್ತೀನಿ. ಥ್ಯಾಂಕ್ ಯು, ಐ ಲವ್ ಯು. ಉಮಾ ಬಸವರಾಜ್ ದಂಪತಿ ದಯವಿಟ್ಟು ಬನ್ನಿ. ಈಗ ಇಲ್ಲಿರೋದು ಯಾರು, ಅಲ್ಲಿಗೆ ಪೋಡ ಯಾರು? ಕೂಡ ನಾವು ವಾಂಗೋ ಸರ್. ನಿಮ್ಮ ಮೊದಲನೇ ಪ್ರಶ್ನೆ, ಇಂಥದ್ದೇ ಪಾರ್ಟ್ನರ್ ಸಿಗ್ಲಿ ಅಂತ ಹೇಳ್ಬಿಟ್ಟು ನೀವು ಯಾವ್ದಾದ್ರು ದೇವರಿಗೆ ಹರಕೆ ಹೊತ್ತಿದ್ರಾ? ಆಕ್ಚುಲಿ ರಾಘವೇಂದ್ರ ಸ್ವಾಮಿಗೆ. ಇಂಥದೇ ಗಂಡ ಸಿಗ್ಲಿ ನನಗೆ ಅಂತ ಹೇಳ್ಬಿಟ್ಟು ಹರಕೆ ಹೊತ್ತಿದ್ರಾ? ಎಸ್. ರಾಘವೇಂದ್ರ ಸ್ವಾಮಿಗೆ ಹರಕೆ ಹೊತ್ತಿದ್ರಿ. ಓಕೆ, ಈಗ ಎರಡನೇ ಪ್ರಶ್ನೆ, ನೀವಿಬ್ರು ರೀಸೆಂಟ್ ಆಗಿ ಯಾವ ವಿಷಯಕ್ಕೆ ಜಗಳ ಆಡಿದ್ರಿ? ರೀಸೆಂಟ್ ಅಂದ್ರೆ 3 ವರ್ಷ 4 ವರ್ಷ ಹಿಂದೇನು ತಗೊಳ್ಳಿ, ಜಗಳನೇ ಆಡಿಲ್ಲ ಅಂತಂದ್ರೆ ಅದು ನಾನು ತಲೆ ಕೆಚ್ಕೊಬಿಡ್ತೀನಿ ಇಲ್ಲಿಗ. ಜಗಳ ಯೂಶಲಿ ಆಡೋದಿಲ್ಲ, ಇದುವರೆಗೂ ಆಡೇ ಇಲ್ಲ. ಇಲ್ಲ ಜಗಳ ಆಡಿಲ್ಲ ಅಂತಾನೆ ತಗೊಳ್ಳ? ಇಲ್ಲ, ಜಗಳ ಆಡಿಲ್ಲ. ರಾಘವೇಂದ್ರ ಸ್ವಾಮಿ. ಎಸ್. ಯಜಮಾನ್ರನ್ನ ಪ್ರೀತಿಯಿಂದ ಏನಂತ ಕರಿತೀರಾ? ಚಿನ್ನಿ. ಚಿನ್ನಿ ಚಿನ್ನಿ ಬನ್ನಿ ಚಿನ್ನಿ. ನಿಮ್ಮ ಹೆಂಡತಿ ಇಂಥದ್ದೇ ಗಂಡ ಸಿಗ್ಲಿ ಅಂತ ಯಾವ್ದಾದ್ರೂ ದೇವರಿಗೆ ಹರಕೆ ಹೊತ್ತಿದ್ರಾ? ಅದು ಹೊತ್ತಿದ್ರೆ ಯಾವ ದೇವ್ರು? ರಾಘವೇಂದ್ರ ಸ್ವಾಮಿಗೆ ಹರಕೆ ಹೊತ್ತಿದ್ರಿ. ಮುಂದಿನ ಪ್ರಶ್ನೆ, ನೀವಿಬ್ಬರು ರೀಸೆಂಟ್ ಆಗಿ ಯಾವ ವಿಷಯಕ್ಕೆ ಜಗಳ ಆಡದ್ರಿ? ನನ್ನ PhD ಆಗಿಲ್ಲ ಅನ್ನೋದು, ಅಂದ್ರೆ ಮುಂದೆ ಹೋಗ್ತಾ ಇದೆ ಅಂತಕ್ಕಂತ ವಿಷಯದ ಮೇಲೆ. ಅಂದ್ರೆ ನೀವು ಫಸ್ಟ್ ಇಂಪ್ಲಿಮೆಂಟೇಷನ್ ಅಲ್ಲಿ ಇದ್ರಿ, ಆಮೇಲೆ ರಿಸರ್ಚರ್ ಆದ್ರಿ, ಆದ್ರೂ ಅವರಿಗೆ PhD ಆಗ್ಬೇಕಾಗಿತ್ತು. ಅದರ ಮೇಲೆ ಸ್ವಲ್ಪ ಲಾಕ್ ಮಾಡ್ತೀನಿ. PhD ವಿಷಯ ನಾವು ಮೊದಲನೇ ಪ್ರಶ್ನೆನ ಕೇಳಿದ್ವಿ ಮೇಡಮ್ಗೆ, ಅವಾಗ ಅವ್ರು ಹೇಳಿದ್ರು ರಾಘವೇಂದ್ರ ಸ್ವಾಮಿ ಅಂತಾನೆ. ಸೊ ನೀವು ರಾಘವೇಂದ್ರ ಸ್ವಾಮಿ ಅಂತಾನೆ ಹೇಳಿದಿರ. ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ ಏನು ಅಂತಂದ್ರೆ, ರೀಸೆಂಟ್ ಆಗಿ ನೀವು ಇಬ್ರು ಜಗಳ ಆಡದಂತ ವಿಷಯ ಯಾವುದು ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು ಯಾವುದೂ ಇಲ್ಲ, ನಾವು ನಮ್ಮ ಮಧ್ಯೆ ಜಗಳ ಅನ್ನೋದೇ ಬಂದಿಲ್ಲ. ಆದ್ರೆ ನೀವ್ ಹೇಳಿದ್ದು PhD ವಿಷಯಕ್ಕೆ ಒಂದ್ ಸಣ್ಣ ಜಗಳ, ಮನಸ್ತಾಪ. ಆಕ್ಚುಲಿ ಅದಾಗಬೇಕು ಸರ್, ಪರವಾಗಿಲ್ಲ. ಒಂದ್ ಪ್ರಶ್ನೆ ಕರೆಕ್ಟ್ ಆಗಿ ಉತ್ತರ ಹೇಳಿದಿರ. ಸೊ ನೀವು ಥ್ಯಾಂಕ್ಸ್ ಹೇಳ್ಬೇಕು ಅಂತಂದ್ರೆ ಯಾವ್ಯಾವ ವಿಷಯಕ್ಕೆ ಹೇಳ್ಬೋದು? ಸೊ ವೇದಿಕೆ ನಿಮ್ದು. ನಾನು ಧನ್ಯವಾದಗಳನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದ್ರೆ ನನ್ನ ಹೆಚ್ಚಿಗೆ ಪ್ರೀತಿಸುವಂತ ವ್ಯಕ್ತಿ ನನ್ನ ತಾಯಿ ಮತ್ತು ನನ್ನ ಹೆಂಡತಿ. ನನ್ನ ತಾಯಿ ಕರೋನಾದಿಂದ ತೀರಿಕೊಂಡಾಗ ಅವಳ ಕೊಟ್ಟಂತ ನನಗೆ ಬೆಂಬಲ ಬಹಳ ಮುಖ್ಯವಾಯಿತು. ಆ ಒಂದು ಕಾರಣದಿಂದ ನನಗೆ ಒಳಗೆ ಈ ಒಂದು ವೇದಿಕೆಯನ್ನು ಮಾಡಿಕೊಟ್ಟಂತ ನನ್ನ ಹೆಂಡತಿಯನ್ನು ನಾನು ಧನ್ಯವಾದಗಳನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ಮೇಡಮ್, ನೀವು ಥ್ಯಾಂಕ್ಸ್ ಹೇಳೋದಿದ್ರೆ? ನಾನು ಬಹಳ ಒಂದು ಅಂದ್ರೆ ಏನ್ ಹೇಳ್ತಾರೆ, ಅಗ್ದಿ ಅದೃಷ್ಟವಂತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು ಅತ್ಯುತ್ತಮವಾದಂತ ನನ್ನ ಹಸ್ಬೆಂಡ್ ಅನ್ನ ನಾನು ಪಡ್ಕೊಂಡೇನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಐ ಲವ್ ಯು. ಈಗ ನಮ್ಮ 4ನೇ ಜೋಡಿಯನ್ನ ವೇದಿಕೆಗೆ ಕರೆಯುವಂತ ಸಮಯ. 4ನೇ ಜೋಡಿ ನಿಖಿತಾ ಹಾಗೂ ಸೂರಜ್ ದಂಪತಿ.
ಯಾರು ಇಲ್ಲಿರ್ತೀರಾ, ಯಾರು ಅಲ್ಲಿ ಹೋಗ್ತೀರಾ? ನಾವು ಹೊರಗಡೆ ಹೋಗ್ತೀವಿ. ನೀವು ಹೊರಗಡೆ ಹೋಗ್ತೀರಾ ಸರ್? ತಮ್ಮ ಮೊದಲನೇ ಪ್ರಶ್ನೆ ಡೈರೆಕ್ಟ್ ಆಗಿ ಕೇಳ್ಬಿಡ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನೀವಿಬ್ರು ಜಾಸ್ತಿ ಚಾಟ್ಸ್ ತಿನ್ನಕ್ ಹೋಗುವಂತಹ ಜಾಗ ಯಾವುದು? ನಮ್ಮ ಮನೆ ಕಡೆ ಒಂದು ಮೋಮೋಸ್ ಸೆಂಟರ್ ಇದೆ. ಮೋಮೋ ಸೆಂಟರ್ ಭಾಷನ್ ಮಿಷನ್ ಸ್ಕೂಲ್ ಅಪೋಸಿಟ್ ಇದೆ. ಯಾವುದು? ವಾಷಿಂಗ್ ಮಿಷಿನ್ ಭಾಷನ್ ಮಿಷನ್ ಸ್ಕೂಲ್. ಭಾಷನ್ ಮಿಷನ್ ಸ್ಕೂಲ್ ಹತ್ರ ಇರುವಂತದ್ದು. ಆ ಸ್ಕೂಲು ಹೇಳ್ಬೋದು ಏರಿಯಾ ಲೊಕೇಶನ್ ಅಂತಂದ್ರೆ. ಈಗ ಭಾಷ್ಯಂ ಏಷ್ಯನ್ ಸ್ಕೂಲ್ ಹತ್ರ ಇರುವಂತಹ ಮೋಮೋ ಸೆಂಟರ್. ಓಕೆ, ನಿಮ್ಮ ಎರಡನೇ ಪ್ರಶ್ನೆ, ನಿಮ್ಮ ಯಾವ ಆಸೆಯನ್ನ ನಿಮ್ಮ ಯಜಮಾನರು ಇನ್ನೂ ನೆರವೇರಿಸಿಲ್ಲ? ಅಬ್ರಾಡ್ ಕರ್ಕೊಂಡು ಹೋಗೋದು. ಅಬ್ರಾಡಿಗೆ ಕರ್ಕೊಂಡು ಹೋಗೋದು. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 2.5 years. 2.5 yearsಗೆ ಅಬ್ರಾಡಿಗೆ ಕರ್ಕೊಂಡು ಹೋಗ್ಬೇಕು ನಾವು ಪಾಪ. ಯಾಕೆ ಕರ್ಕೊಂಡು ನೆರವೇರಿಸಿಲ್ಲ ಅಂತಾರೆ. 20 ವರ್ಷ ಆಗ್ಬೇಕಪ್ಪ ಕೇಳಬೇಕು ಅಂದ್ರೆ. ಓಕೆ, ಕರೀರಿ ನಿಮ್ಮ ಯಜಮಾನರು. ಕಾಯೋ. ಎಂತದ? ಕಾಯೋ. ಒಡೆದಿರೋ ಕಾಯ, ಹಸಿ ಕಾಯಿ ಅಂತ ಏನ್ ಹಂಗಂದ್ರೆ? ಏನ್ರಿ ಅಂತ. ಏನ್ರಿ ಅಂತ ನಿಮ್ಮ ಮೊದಲನೇ ಪ್ರಶ್ನೆ, ನೀವು ಹಾಗೂ ನಿಮ್ಮ ಹೆಂಡತಿ ಇಬ್ರು ಜಾಸ್ತಿ ಒಟ್ಟಿಗೆ ಚಾಟ್ಸ್ ಅಥವಾ ಏನಾದ್ರೂ ತಿನ್ನೋದಕ್ಕೆ ಜಾಸ್ತಿ ಹೋಗುವಂತ ಒಂದು ಜಾಗ? ಮಿಶ್ರಾ ಅಂತ ಇದೆ. ಎಲ್ಲಿದೆ ಸರ್ ಅದು? ಅದೇ ಕೋರ್ಟ್ ಸರ್ಕಲ್. ಕೋರ್ಟ್ ಸರ್ಕಲ್ ಅಲ್ಲಿ ಇದೆ. ಅಲ್ಲಿ ಏನೇನ್ ತಿಂತೀರಾ ಸರ್? ಗೋಬಿ ಮಂಚೂರಿ. ಗೋಬಿ ಮಂಚೂರಿ. ಓಕೆ, ಅದನ್ನ ಲಾಕ್ ಮಾಡ್ತೀನಿ ಸರ್. ಲಾಕ್ ಮಾಡಿ. ಮಿಶ್ರಾ ಆ ಪ್ಲೇಸ್. ಓಕೆ, ನಿಮ್ಮ ಎರಡನೇ ಪ್ರಶ್ನೆ, ನಿಮ್ಮ ಹೆಂಡತಿಯ ಯಾವ ಒಂದು ಆಸೆಯನ್ನ ಇನ್ನೂ ನೀವು ನೆರವೇರಿಸಿಲ್ಲ? ಇಂಟರ್ನ್ಯಾಷನಲ್ ಟ್ರಿಪ್. ಲಾಕ್ ಮಾಡ್ಬೋದಾ? ಲಾಕ್ ಮಾಡ್ಬೋದು. ನಿಮಗೆ ವಿದೇಶಿ ಪ್ರಯಾಣ ಏನಿದೆ ನಿಮ್ದು ಪ್ರವಾಸ, ಅದನ್ನ ಫುಲ್ಫಿಲ್ ಮಾಡ್ತಾರೆ. ಆದ್ರೆ ಇದು ಯಾವ ಸರ್ ಮೋಮೋ ಸೆಂಟ್ರು? ನಮಗೆ 3-4 ಸಲ ತಲೆ ಕೆಟ್ಟೋಯ್ತು ಜಾಗದ ಹೆಸರು ಕೇಳಕ್ಕೆ. ಅದು ಯಾವ್ದೋ ಸ್ಕೂಲ್ ಅಪೋಸಿಟ್. ಸ್ಕೂಲು? ಭಾಷನ್ ಮಿಷನ್. ವಾಷಿಂಗ್ ಮಿಷನ್ ಸ್ಕೂಲು. ನಾನು ವಾಷಿಂಗ್ ಮಿಷಿನ್ ಸ್ಕೂಲ್ ಅನ್ಕೊಂಡೆ, ಆಕ್ಚುಲಿ ಗೊತ್ತಾಗಿಲ್ಲ ನನಗೆ ಪಟ್ಟಂತ. ಓಕೆ ಸರ್, ಈಗ ವಿಶೇಷವಾದ ಒಂದು ಸಮಯನ ನಿಮಗೆ ಕೊಡ್ತಾ ಇದೀವಿ. ನೀವೇನಾದ್ರೂ ಅವ್ರಿಗೆ ಒಂದು ಸಾರಿ ಕೇಳಬೇಕು ಅಂತಿದ್ರೆ ಅಥವಾ ಥ್ಯಾಂಕ್ಸ್ ಹೇಳ್ಬೇಕಂತಿದ್ರೆ ವೇದಿಕೆ ನಿಮ್. ನಾನು ಇವ್ರಿಗೆ ಸಾರಿ ಹೇಳೋದು ಎದಕ್ಕಂದ್ರೆ, ನಾನು ಏನಾದ್ರು ನಿಮ್ಗೆ ಹರ್ಟ್ ಮಾಡಿದ್ರೆ ಮಾತಾಡೋಬೇಕಾರ ಅದಕ್ಕೆ ಸಾರಿ. ಮತ್ತು ಥ್ಯಾಂಕ್ಸ್, ನನ್ಗೆ ಇವ್ರು ಸಿಕ್ಕಿದ್ದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಸ್. ಮತ್ತು ಇವ್ರು ನನಗೆ ಇಷ್ಟು ಇದು ಮಾಡ್ತಾರಂದ್ರೆ, ನಾ ಹೇಳೋಕ್ಕಿಂತ ಮುಂಚೆನೇ ನಂಗೆಲ್ಲ ತಂದು ಕೊಡ್ತಾರೆ. ಅದು ಐ ಆಮ್ ವೆರಿ ಲಕ್ಕಿ. ಐ ಗಾಟ್ ಹಿಮ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ದಟ್ ಗಾಡ್ ಸೆಂಟ್ ಟು ಯು ಟು ಮೀ. ಥ್ಯಾಂಕ್ ಯು ಸೋ ಮಚ್. ಹೇಳಬೇಕಂತಿದ್ದೇನೆ. ಲಾಸ್ಟ್ ಒಂದು ನಾವು ಕಸಿನ್ಸ್ ಟ್ರಿಪ್ ಒಂದು 20 days ಬ್ಯಾಕ್, ಅದೇನು ಅಟ್ಯಾಕ್ ಆಗಿದೆಲ್ಲ, ಆ ದಿನ ನಾವು ವೈಷ್ಣವಿ ದೇವಿ ಹತ್ರ ಇದ್ವಿ. ಸೊ ಅದು ಟೋಟಲಿ 14 kilometers ಅಪ್ ಇದೆ. ಸೊ ಅದು ನಮ್ ಕಸಿನ್ಸ್ ಎಲ್ಲ ಕುದುರೆ ಮೇಲೆ ಹೋದ್ರು ಆ 14 kilometers ಟ್ರ್ಯಾಕ್. ಬಟ್ ನಾವು ಇಬ್ರು ಕೂಡ ನನ್ನ ಐಕಿ ಸಾಥ್ ಕೊಟ್ಲ ಅಂತ ಹೇಳಿ ನಾವು ಇಬ್ರು ಕೂಡ 14 kilometers 5 hours ಅದನ್ನ ನಡ್ಕೊಂಡು ಹೋದ್ವಿ. ಅದಕ್ಕೆ ನಾವು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕಂತಿದ್ದೇನೆ. ಆಮೇಲೆ ಅದೇ ಮೂಮೆಂಟ್ ಅಲ್ಲಿ ನಾ ಸಾರಿನೂ ಅನ್ಬೇಕಂತಿದ್ದೀನಿ. ಯಾಕಂದ್ರೆ ನಾ ಬರ್ತಾ ಈಗಿನ ಕಾಲ್ ಫುಲ್ಲು ಶೂ ಬೈಟ್ ಆಗಿತ್ತೆ. ಫಾರ್ ದಟ್ ಐ ಆಮ್ ವೆರಿ ಸಾರಿ ಫಾರ್ ಯು. ಈ ಸಂಚಿಕೆಯ ವಿನ್ನರ್ನ ಡಿಕ್ಲೇರ್ ಮಾಡುವಂತ ಸಮಯ. ಈ ಪ್ರತಿ ಕ್ಷಣವನ್ನ ಗಣನೆಗೆ ತಗೊಂಡು ಈ ಸಂಚಿಕೆಯ ವಿನ್ನರ್ ಆಗಿರೋದು ಅನನ್ಯ ಹಾಗೂ ರಾಹುಲ್. ಸೂಪರ್. ಎಷ್ಟು ಖುಷಿ ಆಗ್ತಿದೆ. ತುಂಬಾನೇ ಖುಷಿ ಆಗ್ತಿದೆ. ಲೈಕ್ ಬರೋಕಿನ ಮುಂಚೆ ಹೆಂಗಾದ್ರೂ ಮಾಡಿ ವಿನ್ ಆಗೇ ಬರೋಣ ಅಂತ ಅಂದಿದ್ದೆ ಇವ್ರನ್ನ. ಸೊ ಬಿಕಾಸ್ ದಿಸ್ ಇಸ್ ಲೈಕ್ ಜಸ್ಟ್ 3 months. ಬಟ್ ಅದೇ 3 ತಿಂಗಳಿನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಅಂತ ಅನ್ಕೋತಾರೆ. ಬಟ್ 3 ತಿಂಗಳಿರ್ಲಿ, 3 ವರ್ಷ ಇರ್ಲಿ, ಅಥವಾ 30 ವರ್ಷ ಇರ್ಲಿ, ನಾವ್ ಎಷ್ಟು ಬೇಗ ಹೊಂದ್ಕೋತೀವೋ ಅಷ್ಟು ಬೇಗ ನಾವು ಜನಕ್ಕೆ ತೋರಿಸ್ಬೋದು. ಸೊ ವಿ ಹ್ಯಾವ್ ಪ್ರೂವ್ಡ್ ಇಟ್. ಸೊ ಐ ಆಮ್ ವೆರಿ ಹ್ಯಾಪಿ.
ಈಗ ಆದರ್ಶ ದಂಪತಿಗಳಾಗಿ ಹೊರಹೊಮ್ಮಿರ್ತಕ್ಕಂತಹ ನಮ್ಮ ಮುದ್ದಾದ ಜೋಡಿಗಳಿಗೆ ಈ ಕ್ಷಣವನ್ನ ಮತ್ತಷ್ಟು ಸುಂದರಗೊಳಿಸಕ್ಕೆ ಬರ್ಲಪ್ಪ ಸೆಲ್ಫಿ ಸ್ಟ್ಯಾಂಡು. ಈ ಸಂಚಿಕೆಯ ವಿನ್ನರ್ ಆಗಿ ಆದರ್ಶ ದಂಪತಿಗಳಾಗಿ ಹೊರಹೊಮ್ಮತಿರ್ತಕ್ಕಂತಹ ಈ ಮುದ್ದಾದ ಜೋಡಿಗಳಾದ ಅನನ್ಯ ಹಾಗೂ ರಾಹುಲ್ ಅವ್ರಿಗೆ ಸಿಗ್ತಾ ಇದೆ 32 ಇಂಚಿನ LED ಸ್ಮಾರ್ಟ್ ಟಿವಿ. ಟೆಕ್ನಿಕಾ ಇಂಡಸ್ಟ್ರೀಸ್ ಬೆಳಗಾಂ ಅವ್ರ ಕಡೆಯಿಂದ ಕೂಡ ಒಂದು ಸುಂದರವಾದ ಫ್ಯಾನ್ ಸಿಗ್ತಾ ಇದೆ. ಕಂಗ್ರ್ಯಾಚುಲೇಷನ್. ನಿಮ್ಮನ್ನ ಖುಷಿ ಪಡಿಸೋದಲ್ಲದೆ ನಮ್ಮ ವೇದಿಕೆಯಲ್ಲಿ ಬರೋ ಯಾವ ಜೋಡಿಗಳು ಕೂಡ ಬರಿಗೈಲಿ ಹೋಗೋ ಆಗಿಲ್ಲ. ಹಾಗೆ ನಮ್ಗೆ ಎಲ್ಲರೂ ಕೂಡ ಆದರ್ಶ ದಂಪತಿಗಳೇ ಅಂತ ಹೇಳ್ತಾ, ಸೊ ನಿಮ್ಗಳಿಗೂ ಕೂಡ ನಮ್ಮ ಕಡೆಯಿಂದ ಸರ್ಟಿಫಿಕೇಟ್ಸ್ ಇದೆ. ವೀಣಾ ಸಿಲ್ಕ್ಸ್ ಕಾಮಾಕ್ಷಿ ಪಾಳ್ಯ ಬೆಂಗಳೂರು ಇವ್ರ ಕಡೆಯಿಂದ ಕೂಡ ಒಂದು ಚಂದದ ಸೀರೆ ಸಿಗ್ತಾ ಇದೆ. ಹಾಗೆ ನಿಮ್ಮ ಬಾಯನ್ನ ಸಿಹಿ ಮಾಡೋದಕ್ಕೆ ಅಮೀನ್ಗಢ್ ವಿಜಯ ಕರ್ದಂಟು ಮತ್ತು ಸ್ವೀಟ್ಸ್ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್. ಸಮಾನಂ ಫುಡ್ಸ್ ಮಿಲೆಕ್ಸ್ ರೆಡಿಮಿಕ್ಸ್ ಅವರ ಕಡೆಯಿಂದ ಕೂಡ ಒಂದು ಸ್ಪೆಷಲ್ ಹ್ಯಾಂಪರ್ ಇದೆ.